ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ವೀಡಿಯೋಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಆ್ಯಂಡ್ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು ನಾನು ಇವಾಗ ಮಂಗಳವಾರದ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಮಾರ್ನಿಂಗು ಎದ್ದು ಗೊತ್ತಲ್ಲ ಕೆಲಸಕ್ಕೆ ಹೋಗೋರು ಪರಿಸ್ಥಿತಿ ಹೆಂಗಿರುತ್ತೆ ಅಂತ. ಮನೇಲೂ ಮಾಡ್ಕೊಬೇಕು, ಹೊರಗಡೆ ಆಫೀಸಲ್ಲೂ ಕೆಲಸ ಮಾಡಬೇಕು. ಸೊ ಬೇಗ ಎದ್ದು ಕೆಲಸ ಮಾಡಿಕೊಂಡು ಓಡೋಣ ಅಂತ ಹೇಳ್ಬಿಟ್ಟು ನಾನು ಟಿಫನ್ಗೆ ಬಂದು ಪಾಲಕ್ ಕಿಚಡಿ ಮಾಡಿದ್ದೆ. ನಿಮಗೇನಾದರೂ ಈ ರೆಸಿಪಿ ಬೇಕಂದರೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೆಲ್ತಿ ಕೂಡ. ಆ್ಯಂಡ್ ಮಕ್ಳಿಗೂ ಕೂಡ ವೀಕ್ಲಿ ಒಂದ್ಸತಿ ಆದರೂ ಮಾಡಿಕೊಡೋದ್ರಿಂದ ತುಂಬ ಪ್ರೋಟೀನ್ ಸಿಗುತ್ತೆ, ಇದರಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೊಸರು ಬಜ್ಜಿ ಮಾಡಿಕೊಂಡ್ರೆ ಸೈಡಲ್ಲಿ ಸಖತ್ತಾಗಿರುತ್ತೆ. ಚಟ್ನಿನೂ ಕೂಡ ಮಾಡ್ಕೊಬೋದು, ಮೊಸರು ಬಜ್ಜಿ ಕೂಡ ಮಾಡ್ಕೊಬೋದು. ಆ್ಯಂಡ್ ನಾನಿವತ್ತು ಬೆಳಗ್ಗೆ ಟಿಫನ್ಗೆ ಪಾಲಕ್ ಕಿಚಡಿ ಮಾಡಿದ್ದೆ. ಆ್ಯಂಡ್ ಬೇಗ ಕೂಡ ಆಗುತ್ತೆ, ತುಂಬ ಟೇಸ್ಟಿ ಕೂಡ ಇರುತ್ತೆ. ಇದಾದಮೇಲೆ ಆಫೀಸ್ಗೆ ಹೋಗಿ ಬಂದು ಈವ್ನಿಂಗು ಏನಪ್ಪ ಮಾಡೋದು ಸಾಂಬಾರು ಅಂತ ಹೆಣ್ಮಕ್ಳಿಗೆಲ್ಲ ತಲೆನೋವು. ಬೆಳಗ್ಗೆ ಏನು ಟಿಫನು, ಈವ್ನಿಂಗ್ ಏನು ಸಾಂಬಾರು ಅಂತ. ಸರಿ ಹಸಿ ಅವರೆಕಾಳಿತ್ತು, ಸೊ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮಸಾಲೆ ಸಾರು ಮಾಡಿದ್ವಿ. ಈಗಂತೂ ಬೇಸಿಗೆ ತುಂಬ ಸೆಕೆ ಹೊಡಿತಾ ಇರುತ್ತೆ, ಅಷ್ಟು ಬಿಸಿಲು ಹೊಡಿತಾ ಇದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಸೊ ನಾವೇನು ಮಾಡ್ತಾಯಿದ್ವಿ, ಅದಕ್ಕೆ ಇವಾಗ ಬೇಗ ಊಟ ಎಲ್ಲ ಮಾಡಿಬಿಟ್ಟು 1 ಅವರು ಟೆರೆಸ್ ಮೇಲೆ ವಾಕ್ ಮಾಡಿಬಿಡ್ತೀವಿ. ಯಾಕಂದರೆ ಫುಲ್ಲು ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಕೂಡ ಮಕ್ಳ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಡುಗೆ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ. ಆ್ಯಂಡ್ ನಾನು ಹಾಗಲಕಾಯಿ ಗೊಜ್ಜು ಕೂಡ ಮಾಡಿದ್ದೆ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಚಪಾತಿ ರೈಸ್ಗೆಲ್ಲ ಚೆನ್ನಾಗಿರುತ್ತೆ. ಕೆಲವರು ಹಾಗಲಕಾಯಿ ಗೊಜ್ಜು ಅಂತ ಹೇಳಿದ್ರೆ ಇಷ್ಟಪಡಲ್ಲ, ಕಹಿ ಇರುತ್ತೆ ಅಂತ, ಕಸರೆ ಹೊಡಿಯುತ್ತೆ ಅಂತೇಳಿ. ಬಟ್ ಇಲ್ಲ, ಮಾಡೋ ರೀತಿಲಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಹಾಗಂತ ಒಂಚೂರು ಕಹಿ ಬರ್ಬೋದು, ಬಟ್ ಇಷ್ಟಪಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೆ ಮಾತ್ರ ತುಂಬ ಒಳ್ಳೆಯದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ನಾನು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ವಿಡಿಯೋ ಸ್ವಲ್ಪ ಲೇಟಾಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿದ್ರೆ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.